ಈ ಬಾರಿಯ ಬಿಗ್ ಬಾಸ್ ಕನ್ನಡ ವಿನ್ನರ್ ಇವರೇ ನೋಡಿ, ಇದು 100% ನಿಜ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ 50ಕ್ಕೂ ಹೆಚ್ಚು ದಿನಗಳು ಕಳೆದಿವೆ. ಈಗಾಗಲೇ ಪ್ರೇಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧಿಗಳು ಗೆಲ್ಲಲಿ ಅಂತ ಹಾರೈಸುತ್ತಿದ್ದಾರೆ. ಇದರ ನಡುವೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎನ್ನುವ ಬಿಗ್ ವಿಚಾರ ಸಖತ್ ಸದ್ದು ಮಾಡುತ್ತಿದೆ. ಹಾಗಿದ್ರೆ ಯಾರಾಗ್ತಾರೆ ಈ ಬಾರಿಯ ಬಿಗ್ ಬಾಸ್ ವಿಜೇತ? ಇಲ್ಲಿದೆ ವರದಿ. ಬಿಗ್ ಬಾಸ್ ಕನ್ನಡ 11 ರಿಯಾಲಿಟಿ ಶೋ 29 ಸೆಪ್ಟೆಂಬರ್ 2024ರಂದು ಪ್ರಸಾರವಾಯಿತು. ಈ ಬಾರಿಯೂ ಕಿಚ್ಚ ಸುದೀಪ್ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಈ ಬಿಗ್ ಬಾಸ್ ಶೋ ಪ್ರಾರಂಭವಾಗಿ 50ಕ್ಕೂ ಹೆಚ್ಚು ದಿನಗಳಾಗಿವೆ. ಇದೀಗ ಈ ಬಾರಿ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು ಎನ್ನುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಹೌದು, ದಿನದಿಂದ ದಿನಕ್ಕೆ ಕುತೂಹಲ ಹುಟ್ಟಿಸುತ್ತಿರುವ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಎಂಬುದು ಕುತೂಹಲಕಾರಿ ವಿಷಯವಾಗಿದೆ. ದಿನಗಳು ಹತ್ತಿರವಾಗುತ್ತಿದ್ದಂತೆ ವಿಜೇತರು ಯಾರಾಗ್ತಾರೆ ಎನ್ನುವುದರ ಬಗ್ಗೆ ಕೆಲವರ ತಲೆಯಲ್ಲಿ ಇದೆ. ಈ ಪೈಕಿ ಹನುಮಂತ ಲಮಾಣಿ ಬಹುತೇಕ ಗೆಲ್ಲೋದು ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ಇದಕ್ಕೆ ಕಾರಣವೂ ಇದೆ. ಬಡ ಕುಟುಂಬದಿಂದ ಬಂದ ಹನುಮಂತ ಕಷ್ಟಪಟ್ಟು ತನ್ನ ಹಾಡುಗಾರಿಕೆ ಮೂಲಕ ಬಿಗ್ ಬಾಸ್ ಸ್ಪರ್ಧಿಯಾಗುವ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಅಷ್ಟು ಸರಳವಲ್ಲ. ಅದಲ್ಲದೆ ಇಂದು ದೊಡ್ಡಮನೆಯಲ್ಲಿ ಬಹುತೇಕ ದೊಡ್ಡ ಕಲಾವಿದರ ಮಧ್ಯೆ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತೆ ಆಟವಾಡುತ್ತಿದ್ದಾರೆ. ಮಂಕಾಗಿದ್ದ ಈ ಶೋಗೆ ಹನುಮಂತ ಎಂಟ್ರಿ ಕೊಟ್ಟ ಮೇಲೆ ಒಂದು ಕಳೆ ಬಂತು ಎನ್ನುವುದು ನೆಟ್ಟಿಗರ ಮಾತು. ಇದು ಬಹುತೇಕ ಸತ್ಯ ಅಂದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ಛಲ ಬಿಡದೆ, ಯಾರಿಗೂ ಮೋಸ ಮಾಡದೆ, ಮನಸ್ಸು ನೋಯಿಸದೆ ಆಟವಾಡುತ್ತಿರುವ ಹನುಮಂತನ ಮೇಲೆ ಪ್ರೇಕ್ಷಕರಿಗೂ ಪ್ರೀತಿ ಹೆಚ್ಚಾಗಿದೆ. ಇನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ಹನುಮಂತ ಟಿವಿ ಸ್ಟಾರ್ ಆದ್ರೂ ಆರ್ಥಿಕವಾಗಿ ಹಿಂದೆ ಬಿದ್ದಿರುವ ವಿಚಾರವಾಗಿ ವಿಡಿಯೋ ಒಂದು ವೈರಲ್ ಆಗಿತ್ತು. ಬೇಕರಿಯೊಂದರ ಬಳಿ ಸಾಮಾನ್ಯರಂತೆ ನಿಂತಿದ್ದು ಅಲ್ಲದೆ ಅಲ್ಲಿಯವರು ಕೇಳಿದಾಗ ತನ್ನ ಬಡತನ ಸ್ಥಿತಿ ಬಗ್ಗೆ ಹೇಳಿಕೊಂಡು ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ರೆ ಕರೀರಿ ಬರ್ತೀನಿ ಅಂತ ಹೇಳಿದ್ದು ವೈರಲ್ ಆಗಿತ್ತು. ಹೀಗೆ ಹಲವಾರು ವಿಚಾರಗಳು ಮತ್ತು ಅವರ ಮನೆ ಸ್ಥಿತಿ ಹಾಗೂ ಬಿಗ್ ಬಾಸ್ ಶೋನಲ್ಲಿ ಹನುಮಂತನ ಹಾಸ್ಯದ ಮಾತುಗಳು, ಆಟದ ರೀತಿ ಎಲ್ಲವನ್ನೂ ನೋಡಿದಾಗ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಈತನೇ ಎನ್ನುವುದು ಬಹುತೇಕ ಖಚಿತವಾದಂತೆ. ಇಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರಗಳಿವೆ. ಕಳೆದ ತೆಲುಗು ಬಿಗ್ ಬಾಸ್ ಶೋ ವಿನ್ನರ್ ರೈತನ ಮಗ ಪ್ರಶಾಂತ್ ಆಗಿದ್ದರು. ಮೊನ್ನೆಯಷ್ಟೇ ಮುಗಿದ ಮರಾಠಿ ಬಿಗ್ ಬಾಸ್ ಶೋನಲ್ಲಿ ರೀಲ್ಸ್ ಮಾಡುತ್ತಾ ವೈರಲ್ ಆಗಿದ್ದ ಸೂರಜ್ ಶ್ರಾವಣ್ ಕಡುಬಡವ. ಹೀಗೆ ಎಲ್ಲವನ್ನೂ ನೋಡುತ್ತಾ ಹೋದ್ರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎನ್ನುವುದನ್ನು ಹೇಳಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿಯೂ ಸಹ ಹನುಮಂತನೇ ಗೆಲ್ಲಬೇಕು ಅಂತ ಬಹುತೇಕ ಜನರು ಆಶಿಸುತ್ತಿದ್ದಾರೆ. ಆದರೆ ಬಿಗ್ ಬಾಸ್ ಮೈಂಡ್ನಲ್ಲಿ ಯಾರಿದ್ದಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ.